ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪುನೀತ್ ಮಾತನಾಡ್ತಾ ಇರೋದು. ವೀಕ್ಷಕರೇ, ನಾನಿವತ್ತು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಒಳಗೆರೆ ಮೆಣಸ ಅನ್ನೋ ಗ್ರಾಮದಲ್ಲಿದ್ದೀನಿ. ಏನಕ್ಕೆ ಇಲ್ಲಿ ಬಂದು ಏನು ನ್ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಮಳೆಗಾಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ಜಲಾಶಯಗಳಲ್ಲೂ ಸಹ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಕೆರೆ ಕಟ್ಟೆಗಳಿಗೆ ನೀರು ಸಂಪೂರ್ಣವಾಗಿ ತುಂಬಿಲ್ಲ. ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಕೆಲವೊಬ್ಬರು ಜನರು ಸಂಪೂರ್ಣವಾಗಿ ಕೆರೆನ ಯಾವ ಥರ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಯಾವ ಮಟ್ಟಕ್ಕೆ ಮಣ್ಣುಗಳನ್ನ ತುಂಬಿ ಕೆರೆ ಒತ್ತುವರಿ ಮಾಡಿಕೊಂಡು, ಇದು ಟೋಟಲು ಮಹಾರಾಜರ ಕಾಲದಲ್ಲಿ, ಮೈಸೂರು ಮಹಾರಾಜರ ಕಾಲದಲ್ಲಿ 1300 ಎಕರೆ ಇದು ಕೆರೆನ ಕಟ್ಸಿರೋ ಅಂಥದ್ದು. ಇವತ್ತು ಇದನ್ನು 200ರಿಂದ 250 ಎಕರೆ ಟೋಟಲ್ಲು ಬೌಂಡ್ರಿನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಊರಿನ ಗ್ರಾಮಸ್ಥರು ಇದರಲ್ಲಿ ಕೆಲವೊಬ್ಬರು, ಇವ್ರ ಹತ್ರ ವಿಚಾರಿಸೋಣ ಏನಾಗಿದೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಇವ್ರ ಹತ್ರ ವಿಚಾರಿಸೋಣ. ಇದಾದಮೇಲೆ ಮಾಹಿತಿ ಏನೇನು ನಡೆದಿದೆ ಮತ್ತು ನಾನು ಯಾವ್ಯಾವ ಆಫೀಸರ್ಸ್ಗಳಿಗೆ ಕಾಲ್ ಮಾಡಿದ್ದೀನಿ, ಯಾರ್ಯಾರ ಹತ್ರ ಮಾತಾಡಿದ್ದೀನಿ. ಯಾಕೆಂದರೆ ಕೆರೆ ಅನ್ನೋ ವಿಚಾರ ಬಂದಾಗ ವೀಕ್ಷಕರೇ, ಕೆಲವೊಂದು ಈ ಸಣ್ಣ ಕೆರೆಗಳಿರೋಂಥದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುತ್ತೆ, ಸ್ವಲ್ಪ ಮೀಡಿಯಮ್ ಕೆರೆ ಇರೋಂಥವೆಲ್ಲ ಪುರಸಭೆ ವ್ಯಾಪ್ತಿನಲ್ಲಿ ಬರುತ್ತೆ. ದೊಡ್ಡ ಕೆರೆಗಳು ಬಂದು ಇವೆಲ್ಲ ಬಂದು HLBC ವ್ಯಾಪ್ತಿನಲ್ಲಿ ಬರೋವಂಥದ್ದು. ಈ ಕೆರೆ ಬಂದು HLBC ವ್ಯಾಪ್ತಿನಲ್ಲಿ ಬರುತ್ತೆ. ನಾನು ಯಾವ್ಯಾವ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಅನ್ನೋದು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಊರಿನಲ್ಲಿ ಗ್ರಾಮಸ್ಥರುಗಳಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡೋಣ, ಏನು ವಿಚಾರ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ಕೆರೆ ಸಂಪೂರ್ಣವಾಗಿ ಒತ್ತುವರಿ ಆಗಿರೋದನ್ನು ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಏನಾಗಿದೆ ಸರ್ ಇದು? ಯಾವಾಗಿಂದ ಈ ಥರ ಎಲ್ಲ ಒತ್ತುವರಿ ನಡೆದಿರೋಂಥದ್ದು? ಏನಾಗಿದೆ ಈ ಕೆರೆ? ಸರ್, ಇದ್ರ ಕಂಪ್ಲೀಟು ಕೆರೆ ವಿಸ್ತೀರ್ಣ 1350 ಎಕರೆ ಅಂತ ನಮಗೆ ಮಾಹಿತಿ ಇರೋದು. ಸೊ ಇದು ಒಂದು 25-30 ವರ್ಷದ ಹಿಂದೆಯಿಂದ ಒತ್ತುವರಿ ನಡೀತಾನೆ ಇದೆ. ಇಲ್ಲಿ ಅಧಿಕಾರಿಗಳು ಯಾರು ಇದನ್ನು ಕೇಳ್ತಾನೂ ಇಲ್ಲ, ರೈತರುಗಳು 1-2 ಸತಿ ಕೇಳ್ತಾರೆ, ಹೋಯ್ತಾರೆ, ಹಾಗಾಗಿದೆ. ಮತ್ತು ಇದು ಏನು ಅಲ್ಲಿ ಕಾಣಿಸ್ತಾ ಇದೆ ತೆಂಗಿನ ಮರಗಳೆಲ್ಲ ಹಿಂದೆ 25-30 ವರ್ಷದಿಂದ ಒತ್ತುವರಿ ಮಾಡಿರೋ ತೆಂಗಿನ ಮರಗಳು ಎಲ್ಲ 25 ವರ್ಷದಿಂದ ಅವರು ಫಲ ಕಾಯಿ ಕೆಡಕ್ತಾ ಇದ್ದಾರೆ. ರೀಸೆಂಟಾಗಿ ಇವಾಗ ಒಂದು ತಿಂಗಳಿಂದ ಈಚೆಗೆ ಒಂದು 35-40 ಎಕರೆ ಅಷ್ಟನ್ನ ಪಕ್ಕದ ಗ್ರಾಮದವರು ಯಥೇಚ್ಛವಾಗಿ ಮಣ್ಣು ಸುರಿದು ಅದನ್ನು ಒತ್ತುವರಿ ಮಾಡಿ ಮಾಡ್ತಾ ಇರೋದ್ರಿಂದ ನಾವು ಏನು ಹಿಂಗೆ ಆಗಲೂ ಸುಮ್ಮನಾದೋ, ಇವಾಗ ಯಾಕೆ ಹಿಂಗೆ ಇಷ್ಟೊಂದು ಮಾಡ್ತಾಯಿದ್ರು ಅಂತ ಕೇಳಕ್ಕೆ ಬಂದಾಗ ತಹಸೀಲ್ದಾರ್ ಮುಖಾಂತರ ಅವ್ರಿಗೆ, ಆಮೇಲೆ ಯಾರು RI VA ಎಲ್ಲರ ಗಮನಕ್ಕೆ ತಂದು ಈಗ ಈ ನ್ಯೂಸ್ ಇಲ್ಲಿಗೆ ಬಂದು ನಿಂತಿದೆ. ಯಾಕೆ ನೀವು ಗ್ರಾಮಸ್ಥರಾಗಿತ್ಕೊಂಡು ಇದನ್ನು ವಿರೋಧ ಮಾಡಿಲ್ವಾ? ಒತ್ತುವರಿ ಮಾಡಬೇಕಾದ್ರೆ ಪಕ್ಕದ ಗ್ರಾಮಸ್ಥರುಗಳೇ ಒತ್ತುವರಿ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಏನಕ್ಕೆ ಅದನ್ನು ನೀವು ವಿರೋಧ ಮಾಡಿಲ್ವಾ? ನೀವು ವಿರೋಧ ಮಾಡೋಕ್ಕೆ ರೈತರು ಇಲ್ಲಿ, ಅವರು ರೈತರೇ, ನಾವು ರೈತರೇ, ಇಲ್ಲಿ ಜನ ನಮ್ಮಲ್ಲೇ ಒಂದು ಇದಿಲ್ಲ, ಒಗ್ಗಟ್ಟಿಲ್ಲ. ಸರ್, ರೈತರು ಓಕೆ, ಬಟ್ ನೀವಿಲ್ಲಿ ಜಮೀನು ಕೇಳ್ತಾ ಇರೋಂಥದ್ದು ಅವರ ಸ್ವಂತ ಜಮೀನ ನೀವು ಬಿಡಿ ಅಂತ ಕೇಳ್ತಾ ಇಲ್ಲ. ಇದು ಬಂದು ಸರ್ಕಾರದ ಜಮೀನು, ಕೆರೆ ಬಂದು, ಹೌದಲ್ವಾ? ಈ ಸರ್ಕಾರಿ ಜಮೀನು ಒಬ್ರು ಒತ್ತುವರಿ ಮಾಡ್ಕೊತಾ ಇದ್ದಾರೆ ಅಂತ ಅಂದಮೇಲೆ ಇದು ಕ್ರಿಮಿನಲ್ ಆಗೋಂಥದ್ದು, ಕ್ರಿಮಿನಲ್ ಕೇಸ್ ಇದು. ಬಟ್ ಇದನ್ನ ನೀವೇನು ಕ್ವಶನ್ ಮಾಡಿಲ್ಲ, ಏನು ಕ್ವಶನ್ ಮಾಡ್ದೇನೆ ಎತ್ತಾರ ಬಿಟ್ರಿ ಅಂತ ಅಂದ್ರೆ, ಒಬ್ರಿಗೆ ನಮ್ಗೆ ಕೇಳಿದ್ರೆ ನಮ್ಗೆ ಏನೋ ಮೇಲ್ ಬರ್ತದೆ, ಏನು ನಾವು ಅವ್ರ ಕಟ್ಗೆ ನಮ್ಗೇನು, ಅವ್ರ ಕಟ್ಗೆ ನಮಗೇನೋ ಅಂತ ಒಂದು ಉದಾಸೀನದಲ್ಲಿ ಈ ಥರ ಮಾತಾಡ್ಕೊಂಡು ಒಬ್ರಿಗೊಬ್ರು ವೈಷಮ್ಯ ಮಾಡ್ಕೊಂಡು ಈ ಥರ ಬಂದ್ಬಿಟ್ಟದೆ. ಈಗ ಯಾರಿಗೂ ಇದೇನು ವೈಯಕ್ತಿಕ ಏನಲ್ಲ, ಎಲ್ಲ ಸಾರ್ವಜನಿಕರಿಗೆ ಗ್ರಾಮ ನಿಂತ್ಕೊಂಡು ಈ ತೆರವುಗೊಳಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾವು ಎಷ್ಟು ಹಳ್ಳಿಗಳಿಗೆ ಈ ಕೆರೆಯಿಂದ ನೀರು ಹೋಗುತ್ತೆ? ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 3,000-3,500 ಎಕರೆಗೆ ನೀರು ಉಣಿಸೋ ಕೆರೆ ಇದು. ಏನು ತಮ್ಮಣ್ಣಗೌಡರು ಕಟ್ಟೆ ಅಂತ KR ಪೇಟೆ ಬಾರ್ಡ್ರು, ಇದು ಅಲ್ಲಿಗೆ ನೀರು ತಲುಪ್ತಿದ್ದು. ಇವಾಗ ಹೆಚ್ಚು ಕಡಿಮೆ ಒಂದು 500-600 ಎಕರೆ ಅಷ್ಟು ಮಾತ್ರ ಈಗ ಇಲ್ಲಿ ನಾವು ಕೆರೆ ಹಿಂಭಾಗ ಬೆಳೆ ಮಾಡ್ತಾಯಿದ್ದೀವಿ. ಇನ್ನು ಉಳಿದದ್ದಂತ ಇಲ್ಲಿ ನಗರೂರು, ಕೈಗೋನಹಳ್ಳಿ, ಸೆಟ್ನಾಯಕನ ಕೊಪ್ಪಲು ಗ್ರಾಮ ಯಥೇಚ್ಛವಾಗಿ ಮೇಲ್ಗಡೆಗೆ ಪಂಪ್ ಮಾಡ್ಕೊಂಡು ನೀರು 5 ಕಿಲೋಮೀಟ್ರ್ 6 ಕಿಲೋಮೀಟ್ರು ತಗೊಂಡು ಪಂಪ್ ಮಾಡ್ಕೊಂಡು ನೀರನ್ನ. ಸೊ ಏನು ಫೆಬ್ರವರಿಗೆ ನಮಗೆ ಹೇಮಾವತಿ ನೀರು ನಿಲ್ಲಿಸ್ತಾರೆ. ಫೆಬ್ರವರಿ ಎಂಡಲ್ಲಿ ನಮ್ಮದು ತೂಬು ಕೋಡಿ ಹರಿತಾ ಇರ್ತದೆ. ಸೊ 2 ತಿಂಗಳು 2.5 ತಿಂಗಳಲ್ಲಿ ನೀರು ಖಾಲಿ. ನಾವು ಒಂದು 800-700 ಎಕರೆಗೆ ನಾವು ಬಳಸ್ಕೊಂಡ್ರೆ ಇನ್ನು ಬಾಕಿದೆಲ್ಲ ಅವ್ರ ಮೇಲೆ ಪಂಪ್ ಮಾಡ್ಕೊಂಡು ಎಲ್ಲ ಒಂದು 15 HP 10 HP ಮೋಟ್ರ್ಗಳು ಇಟ್ಕೊಂಡು ಯಥೇಚ್ಛವಾಗಿ ಒಂದು 50-100-200 ಮೋಟ್ರ್ಗಳು. ಇದು ನೀವು ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ? ತಹಶೀಲ್ದಾರ್ ಗಮನಕ್ಕೆ ಇರ್ಬೋದು ಅಥವಾ HLBC ಗಮನಕ್ಕೆ ಇರ್ಬೋದು, ತಂದು ಏನು ರೆಸ್ಪಾನ್ಸ್ ಮಾಡಿದ್ದಾರೆ ಅವರು? ಏನಂತ ಹೇಳಿದ್ದಾರೆ? ಒಬ್ಬರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿಗೆ ಒಬ್ಬರು ಚಾನಲ್ ಏರಿಯಾಗೆ ಇಂಜಿನಿಯರ್ಗಳು ಒಬ್ಬರೂ ಬಂದಿಲ್ಲ ಇನ್ನೂವರೆಗೂ. ಇವತ್ತು ಕೂಡ ಹೋಗಿ ಬಂದ್ವಿ, ಆಫೀಸ್ಗೆ ಹೋಗಿ ಬಂದಿವಿ ನಾವು. ಈಗ ಇದು ಪ್ರೆಸೆಂಟು ಈಗ ಒಂದು ಅರ್ಧ ಗಂಟೆಲಿ ಹೋಗಿ ಬಂದಿವಿ ನಾವು. ಆಯಿತು ಬರ್ತೀವಿ ಅಂತ ಹೇಳ್ತಾರೆ, ಬಂದಿಲ್ಲ, ಯಾರು ಬಂದಿಲ್ಲ ಇಲ್ಲಿಗೆ. ಇದು HLBC ವ್ಯಾಪ್ತಿಗೆ ಒಳಪಡೋದ್ರಿಂದ ಇದನ್ನು ಸಂಪೂರ್ಣವಾಗಿ ಅವ್ರು ಕಾಪಾಡ್ಕೋಬೇಕಾಗಿರೋದು HLBC, ಇದು ಸಹ ಅವ್ರ ಕರ್ತವ್ಯ. ಇದು ಎಷ್ಟು ದಿನಕ್ಕೊಂದ್ಸಲ ಅವ್ರು ಇಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ? ಎಷ್ಟು ದಿನಕ್ಕೊಂದ್ಸಲ ಬಂದು ನೋಡ್ತಾ ಇದ್ದಾರೆ?
ಆ ರಿಪೋರ್ಟ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇಲ್ಲ ನಾವು ಈಗ ತಾನೇ ನಮ್ಮ ಸೆಕ್ಷನ್ ಆಫೀಸರ್ ಮೋಹನ್ ಕುಮಾರ್ ಅಂತೇಳಿ ಅವ್ರ ಹತ್ರ ಭೇಟಿ ಮಾಡಿದ್ದು. ಅವ್ರು ಹೇಳೋದು ನಾನು ಬಂದು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲೋ ಮೇಲ್ಭಾಗದಲ್ಲಿ ಬರೋದು ಬಂದೋಗಿರೋಂಥ ರಿಪೋರ್ಟ್ ಎಲ್ಲಿದೆ? ಲೀಗಲಿ ರಿಪೋರ್ಟ್ ಎಲ್ಲಿದೆ? ರೈಟಿಂಗಲ್ಲಿ ಎಲ್ಲಿದೆ ರಿಪೋರ್ಟ್? ಬಂದೋಗಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಬಂದೋಗಿದ್ರೆ ಈ ಥರ ಎಲ್ಲ ಜನ ಇಷ್ಟೊಂದು ಮುಂದುವರೆದು ಹೆಚ್ಚುವರಿ ಮಾಡೋ ಅಂಥದ್ದಕ್ಕೆ ಹೋಗ್ತಿರ್ಲಿಲ್ಲ. ಅವರ ಭಯ ಇಲ್ಲದೆ ಇರೋದ್ರಿಂದ ರೈತರು ಸ್ವಯಚ್ಛವಾಗಿ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿದ್ದಾರೆ. ಶಿವಲಿಂಗೇಗೌಡ ಇದ್ದಾಗ ಮಾತ್ರ ಒಂದಷ್ಟು ಬರ್ತಾ ಇದ್ದ ನಮ್ಮ ಶಿವಲಿಂಗಪ್ಪ ಅಂತ ಹೇಳಿ ಬರ್ತಾ ಇದ್ರೆ ಬಿಟ್ರೆ ಇತ್ತೀಚೆಗೆ ಚಾನೆಲ್ ಅವ್ರ ಜೀಪೇ ಬಂದಿಲ್ಲ. ಇದು ಮೇಲ್ನೋಟಕ್ಕೆ ನೋಡ್ತು ಅಂತಂದ್ರೆ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ಇಲ್ಲಿ ಏನು ಜಮೀನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಶಾಮೀಲು ಸಹ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರಿಗಿಂತ ಅವರಿಗೆ ಜವಾಬ್ದಾರಿನೇ ಇಲ್ಲ. ಏನೋ ನಮ್ಗೇನು ಕೆಲಸ ಮಾಡ್ತೀವಿ, ಒಂದು ಮೀಟಿಂಗ್ ಅಟೆಂಡ್ ಮಾಡೋದು, ಆ ಮಾಹಿತಿ ಕೊಡೋದು, ಆಮೇಲೆ ಮಾಡ್ತಾಯಿಲ್ಲ. ಅಷ್ಟು ಬಿಟ್ಟರೆ ಇವರು ಕೆರೆ ಅಂತ ಉಳಿಸೋವಂಥ ಪ್ರಯತ್ನ ಏನು ಮಾಡ್ತಾ ಇಲ್ಲ. ಅದರಿಂದ ಈ ಒಂದು ವರ್ಷ